ಒಂದೇ ಒಂದು ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು, ನಾನೇನು ಅಂದರೆ ಬೇರೆ ಏನೂ ಹೇಳೋಕ್ಕಲ್ಲ. 19 ವರ್ಷದಿಂದನೂ ಸಿನಿಮಾ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ವರ್ಡ್ ಹೇಳ್ತೀನಿ ಇಲ್ಲಿ, ನಾನು ಆ ಬಟ್ಟೆ ಹಾಕೋ ಬಂದೆ, ನಾನು ಹಂಗೆ ಬಂದೆ, ನಾನು ಆ ಶೋ ಮಾಡಿದೆ, ಎಲ್ಲ ಪಕ್ಕಕ್ಕಿಡಿ. ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ, ನಾವು ಹಾಕೊಳ್ಳೋ ಬಟ್ಟೆ, ನಾವು ಹಾಕೊಳ್ಳೋ ಮಾತು ಇದು ಯಾವುದು ಕಂಟೆಂಟ್ ಅಲ್ಲ. ಕಷ್ಟಪಟ್ಟು 19 ವರ್ಷದಿಂದ ಒಂದೊಂದು ಪಾತ್ರಕ್ಕೆ 15 ರೂಪಾಯಿಗಾಗ ಸಾಫ್ಟ್ ಕಾಪೀಸು, ಇವರೆಲ್ಲ ಒಂದೊಂದೇ ಪಾತ್ರ ಕೇಳ್ಕೊಂಡೋಗಿ ಸಿನಿಮಾ ಮಾಡ್ಕೊಂಬಂದಿದ್ದಾರೆ. ದಯವಿಟ್ಟು ನಮ್ಮಂಥವ್ರನ್ನ ತೋರಿಸೋದು ನಿಲ್ಲಿಸಿ. ಸೀರಿಯಸ್ ಆಗಿ ಹೇಳ್ತಾರೆ, ನಾನು ಮನಸ್ಪೂರ್ವಕವಾಗಿ ಹೇಳ್ತಾರೆ. ಯಾಕೆಂದರೆ ಒಂದು ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಇಲ್ಲಿ ತನಕ ಬಂದಿದ್ದು. ತಮಾಷೆ ಮಾಡೋ ಸಮಯದಲ್ಲಿ ನಾವು ಮಾಡ್ತೀವಿ, ನಮ್ಗೆ ಸಿಕ್ಕಾಗ ಯಾವುದಿರುತ್ತೆ ಅದು ಓಕೆ. ಬಟ್ 1 ವರ್ಷದಿಂದ ನಾನು ಯಾವ ಶೋಸ್ಗೂ ಬಂದಿಲ್ಲ. ಬಿಕಾಸ್ ಯಾಕೆ ಬಂದೆ ಅಂದರೆ, ಅಣ್ಣ ಒಂದೊಂದೇ ಪಾತ್ರಕ್ಕೆ ಕೇಳ್ಕೊಂಡೋಗಿ ಇವತ್ತಿಲ್ಲ ಕೊಡ್ತೀನಿ ಬನ್ನಿ, ಇದು ಸ್ಟ್ಯಾಂಪ್ ಸೈಜ್ ಫೋಟೋ ಇರ್ಬೋದು, ಪಾಸ್ಪೋರ್ಟ್ ಫೋಟೋ ಕೊಟ್ಬಿಟ್ರು, 6x4 ಕೊಟ್ಬಿಟ್ಟು ನನಗೊಂದು ಅವಕಾಶ ಕೊಡಿ ದಯವಿಟ್ಟು ಅಂತ. ಈಸ್ ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಇಲ್ಲಿ ತನಕ ಬಂದಿದ್ದಾರೆ. ಕನಿಷ್ಠ 80ರಿಂದ 90 ಸಿನಿಮಾ 19 ವರ್ಷಗಳ ಜರ್ನಿ ಮಾಡಿದ್ದಾರೆ. ಇಲ್ಲಿ ನಾನು ಹೈಲೈಟ್ ಆಗಬೇಕು, ನಾನು ಹಾಕೊಳ್ಳೋ ಬಟ್ಟೆ ಆಗಬೇಕು, ಇದು ಯಾವುದೂ ಅಲ್ಲ. ಇದೆಲ್ಲದಕ್ಕಿಂತ ವಿಚಾರ, ಒಬ್ಬ ಮನುಷ್ಯ ಒಂದು ದೊಡ್ಡ ಜರ್ನಿಯಿಂದ ಹೀರೋ ಆಗಿದ್ದಾರೆ. ಆ ವಿಚಾರ ಮಾತ್ರ ಹೈಲೈಟ್ ಆಗಬೇಕು. ಫಸ್ಟ್ ಆಫ್ ಆಲ್ ಸಿನಿಮಾ ಬಗ್ಗೆನೇ ಹೇಳ್ತೀನಿ. ಆ್ಯಂಡ್ ಇವರು ಈ ಸಿನಿಮಾದ ನಾಯಕಿ ಮೇಡಮ್, ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಮಾತಾಡ್ದೇ ಒಂದು ಸಿನಿಮಾನ ಇಷ್ಟು ಚೆನ್ನಾಗಿ ಆವರಿಸ್ಕೋಬೋದು ಅನ್ನೋಕ್ಕೆ ನೀವು ಬಹಳ ಪ್ರತಿಭಾವಂತೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇವ್ರಿಗೆ ಸಿಕ್ಕಿರೋ ಸಾಂಗ್ಸ್ ಕೂಡ ಅಷ್ಟೇ ಅದ್ಭುತವಾಗಿದೆ. ಆ್ಯಂಡ್ ಎಕ್ಸ್ಪ್ರೆಷನ್ ವೈಸ್ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ನಿಮ್ಮಿಬ್ಬರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ಸ್. ಇವ್ರು ನಂಬ್ಕೊಂಡು ಇನ್ವೆಸ್ಟ್ ಮಾಡಿದಂತಹ ಭರತ್ ಗೌಡ್ರು, ಹೊಸಕೋಟೆ, ನಿಮ್ಗೆ ಹೊಸಕೋಟೆ ಅಂದರೆ ಬಿರಿಯಾನಿ ಫೇಮಸ್, ಬಟ್ ಇನ್ಮೇಲೆ ಹೊಸಕೋಟೆಯಿಂದ ಭರತ್ ಫೇಮಸ್ ಆಗಲಿ ಭರತ್ ಗೌಡ್ರು. ಯಾಕೆಂದರೆ ಅಲ್ಲ, ಕಾರಣ ಹೇಳ್ತೀನಿ ಕೇಳಿ. ನಿಮಗೆ ಯಾರನ್ನವ್ರು ಹೀರೋ ಮಾಡಿದ್ದಾರೆ ಅಂದರೆ, ಯಾವುದೋ ಕಂಟೆಂಟ್ ಟಕ್ಕನ್ನು ವೈರಲ್ ಆಗೋಯ್ತು ಮಾಡಿಲ್ಲ. 18-19 ವರ್ಷದ ಒಂದು ಜರ್ನಿ ಮಾಡಿದಾಗ ಒಬ್ಬ ವ್ಯಕ್ತಿನ ಗುರುತಿಸಿ ಅವರ ಶ್ರಮ ಗೌರವಿಸಿದ್ದಾರೆ. ಅಭಿನಂದನೆಗಳು. ಆ್ಯಂಡ್ ರಿಯಾ ಅನ್ನೋ ಪಾತ್ರದ ಮೂಲಕ ನೀವು ಕೂಡ ಬಹಳ ಚೆನ್ನಾಗಿ ಹತ್ತಿರವಾಗಿದ್ದೀರಾ. ಸಾಂಗ್ಸ್ ಇರ್ಬೋದು, ಕೆಂಪೇಗೌಡರು ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ. ನೋಡಿ, ಏನೇ ತರಲೆ ತುಂಟಾಟ ವಾಟ್ ಎವರ್ ನಾವೆಲ್ಲ ಮಾತಾಡ್ಬೋದು, ಅದೆಲ್ಲ ಮೀರಿ 3 ಜನ ಪಾತ್ರಕ್ಕೆ ಅದ್ಭುತವಾಗಿ ನ್ಯಾಯ ಸಲ್ಲಿಸಿದ್ದಾರೆ. ನಾನು ಈ ಸಮಯದಲ್ಲಿ ಇವರಿಗೆ ಸ್ಪೆಷಲ್ ಅಭಿನಂದಿಸ್ತೀನಿ. ಒಂದು ಸಿನಿಮಾ ಮಾತಾಡ್ದೇ ಒಬ್ಬ ನಾಯಕಿ ಬೇರೆಯವ್ರನ್ನ ಇಷ್ಟ ಆವರಿಸ್ಕೋಬೋದು ಅಂದರೆ ನೀವು ಖುಷಿಯಾಯಿತು. ಪೂಜಾ ಗಂಧಿಗೂ ಇಲ್ಲೊಂದು ಮಚ್ಚೆ ಇತ್ತು, ನಿಮಗೂ ಇಲ್ಲ ಐತೆ, ಅದು ಹಂಗೆ ಇರಲಿ, ಇಟ್ಟಾಯ್ತೀರಾ. ಹಾಗಿದ್ದು ಮೊದಲನೇ ಸಿನಿಮಾ ಇಟ್ಟಾಗಿ ಕೇಳಬೇಕಾದ್ರೆ ಮುಂಗಾರು ಮಳೆ. ಸೊ ಒಳ್ಳೆಯದಾಗಲಿ. ಭರತ್ ಸರ್, ನಿಮಗೂ ಅಷ್ಟೇ ಅಭಿನಂದನೆಗಳು. ಎಲ್ಲ ಅದ್ಭುತ ಕಲಾವಿದರು. ಎಂಟೈರ್ ನನ್ನ ಸಿನಿಮಾದಲ್ಲಿರೋ 90% ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. ಹರೀಶ್ ರಾಜ್ ಸರ್ ಈ ಸಿನಿಮಾದ ಸ್ಪೆಷಲ್ ಆಕರ್ಷಣೆ. ಟೆನ್ನಿಸ್ ಕೃಷ್ಣ ಸರ್, ಅವರು ಅಣ್ಣವ್ರ ಸಹಿತ, ವಿಷ್ಣುದಾದ ಸಹಿತ ಎಲ್ಲರ ಜೊತೆ ಅದ್ಭುತವಾದ ಪಾತ್ರಗಳು ಮಾಡ್ಕೊಂಬಂದವರು. ಇನ್ನು ಈ ಸಿನಿಮಾದ ಸ್ಪೆಷಲ್ ಅಂದರೆ ತಂದೆ ಮಗಳ ಬಾಂಡಿಂಗ್. ನಮ್ಮ ಕರಿ ಸುಬ್ಬಣ್ಣ ಈ ಸಿನಿಮಾದಲ್ಲಿ, ನನ್ನ ಸಿನಿಮಾದಲ್ಲಿ ತುಂಬ ಪವರ್ಫುಲ್ ಪಾತ್ರ ಮಾಡಿದ್ದಾರೆ. ಅವರು ಈ ಸಿನಿಮಾದ ಸ್ಪೆಷಲ್ ಹೀರೋಯಿನ್ ಎಷ್ಟು ಕಾಡ್ತಾರೋ ಅಷ್ಟೇ ಆವರಿಸ್ಕೊಳ್ತಾರೆ. ಬಟ್ ನಂಗೆ ಒಂದು ಅರ್ಥ ಆಗಿಲ್ಲ, ಆ ಸಾಂಗ್ ಶುರುವಾಯಿತು, ಇಬ್ಬರದೊಂದು ಲವ್ ಸಾಂಗ್ ಮುಗೀತಾ ಇನ್ನೇನು ಹಿಂಗೆ ತಪ್ಕೋತಾರೆ, ಕಟ್ಟಾದ್ರೂ ಒಂದು ಮಗು ಆಗೋಯ್ತು. ಹಿಂಗಲ್ಲ, ಹೆಂಗೆ ಸೀನ್ ಮಾಡೋದು ಬೇಡ ಅಂತ ಅಲ್ಲ, ಹೆಂಗೆ ಅಂದರೆ ವಿಷ್ಣು ಸರ್ದೊಂದು ಸಿನಿಮಾ ಇತ್ತು ಸೂರ್ಯವಂಶ, ಬೆಳ್ಳಿ ಚಿಕ್ಕಿ ಬಾನಿನೆಲ್ಲ ಸಾಂಗ್ ಮುಗಿಯೋದ್ರಲ್ಲಿ ವಿಷ್ಣು ಸರ್ ಏನೂ ಇಲ್ಲದೇ ಇರೋರು 8 ಬಸ್ಸು, 2-3 ಫ್ಯಾಕ್ಟ್ರಿ, 5-6 ಮನೆ ಕಟ್ಬಿಟ್ಟು ಆ ಮಗು ಪ್ರೈಮರಿ ಸ್ಕೂಲ್ ಪಾಸ್ ಆಗೋಯ್ತದೆ. ನನಗೆ ಅಷ್ಟಾಗಿಲ್ಲ, ಒಂದು ಮಗು ಆಗಿದೆ. ಆಯ್ತು, ಅದೇ ವಿಚಾರ. ಜೀವನ್ ಚೈತ್ರ ಸಿನಿಮಾದಲ್ಲಿ, ಜೀವನ್ ಚೈತ್ರ ಅಲ್ಲ, ದೇವತಾ ಮನುಷ್ಯದಲ್ಲಿ ಹಲ್ಲಾದರೂ ಹಾಕೋ ಸಾಂಗಲ್ಲಿ ಸುಧಾರಣೆ ಇಷ್ಟುದ್ದ ಇರ್ತಾರೆ. ಆ ಸಾಂಗ್ ಮುಗಿದಾಗ ಟೂಪಕ್ಕೂ ಇಷ್ಟುದ್ದ ಬೆಳೆದ್ಬಿಡ್ತಾರೆ. ಅದೆರಡೂ ಸಿನಿಮಾಲಾಗಿತ್ತು. ಅವೆರಡು ದಾಖಲೆನ ನೀವಿಬ್ಬರು ಸೇರಿ ನೋಡಿದ್ದೀರಾ. ಅದು ಹೆಂಗೆ ಬರೀ 4 ನಿಮಿಷದ ಸಾಂಗಲ್ಲಿ ಅದು ಹೆಂಗೆ ಅದಾಯಿತು ಅಂತ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ. ನಿಮಗೆ ಸಾಕು, ನೀವು ಇದಾಗಿದ್ದೀರಾ.